ನಾನು ಕೊಲೆಗಾತಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಬ್ರೇಕ್ಗಿಂತ ಮುಂಚೆ ಸಂಧ್ಯಾರಾಣಿ ಹೇಳ್ತಾ ಇದ್ರು, ಕಳೆದ ಮಂಗಳವಾರ ಕನಸಿನಲ್ಲಿ ಕಾಣಿಸಿಕೊಂಡಂಥ ಜೀಸಸ್ ನೀನು ಮಾಡಿರುವಂಥ ತಪ್ಪನ್ನು ಒಪ್ಕೊಂಡು ನಿನ್ನನ್ನು ನಾನು ಒಳ್ಳೆಯ ದಾರಿಯಲ್ಲಿ ನಡೆಸ್ಕೊಂಡು ಹೋಗ್ತೀನಿ ಮತ್ತು ನಿನ್ನ ಜೀವನ ಸುಖಮಯವಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ರು. ಆ ಕಾರಣದಿಂದಾಗಿ ಬಹಿರಂಗವಾಗಿ ಈ ರೀತಿಯಾಗಿ ತಪ್ಪೊಪ್ಪಿಗೆ ಕೊಡೋದಕ್ಕೆ ಬಂದಿದ್ದೀನಿ ಅಂತಾರೆ ಸಂಧ್ಯಾರಾಣಿ ಅವರು. ಫಾದರ್ ನಾದನ್ ಅವರ ಹತ್ರ ನಾನು ಕೇಳಬೇಕಾಗಿದೆ. ಫಾದರ್ ನಾದನ್ ಅವರೇ, ಈ ರೀತಿಯಾಗಿ ಕನಸಿನಲ್ಲಿ ಜೀಸಸ್ ದರ್ಶನ ಕೊಡುವಂಥ ಘಟನೆಗಳ ಬಗ್ಗೆ ಚರ್ಚೆ ಏನು ಹೇಳುತ್ತೆ? ಈ ರೀತಿಯಾದದ್ದು ತುಂಬ ಕಾಮನ್ ಆಗಿ ನಡೆಯುವಂಥ ದರ್ಶನ ಅಂತ ಹೇಳಿದ ಹಾಗೆ ಕನಸುಗಳಾಗಿರ್ಬೋದು, ನೆನಪಿನಲ್ಲಿ ಬರುವ ಕೆಲವು ಅಭಿಲಾಷೆಗಳಾಗಿರ್ಬೋದು, ಅಥವಾ ನಾವೇ ಏನಾದರೂ ಕಲ್ಪನೆ ಮಾಡಿಕೊಂಡಿರುವ ಆ ಕಲ್ಪನೆಯ ಮೇಲೆ ಬರುವ ಕೆಲವು ನೆನಪುಗಳಾಗಿರ್ಬೋದು. ಯೇಸು ಸ್ವಾಮಿ ಅಥವಾ ದೇವಮಾತೆ ಅಥವಾ ಬೇರೆ ಮತದ ದೈವಗಳು ಅಥವಾ ದೇವರುಗಳೆಲ್ಲ ಬರ್ಬೋದು, ಸಹಜ ನೀವು ಹೇಳಿದ ಹಾಗೆ. ಆದರೆ ಇದು ನಿಜವಾ ಇಲ್ವಾ, ಅದರಂತೆ ಈಗ ಏನು ನಡೀಬೇಕು, ಹೆಂಗೆ ಮಾಡಬೇಕು, ನಾನು ಹೇಗೆ ಬದಲಾವಣೆ ಮಾಡಬೇಕು ಎಂದು ಯೋಚನೆ ಮಾಡಿಕೊಳ್ಳೋದು ಒಂದು ವಿಷಯ. ಈಗ ನಾನು ಹೇಳಬೇಕಾದ್ರೆ ಎರಡೂ ವಿಷಯದಲ್ಲಿ ನಾವು ಹ್ಯಾಂಗ್ಲಲ್ಲಿ ನೋಡ್ಬೋದು ಈ ವಿಷಯವನ್ನು. ಒಂದು, ಒಬ್ಬ ತಪ್ಪು ಮಾಡಿದ್ರೆ ದೇವರು ಅವರಿಗೆ ನೀನು ತಪ್ಪನ್ನು ಒಪ್ಪಿಸ್ಕೋ ಅಥವಾ ಒಪ್ಕೊಳ್ಳೋ ಎಂದು ಹೇಳಿದ ಹಾಗೆ ಒಂದು ಮತ ರೀತಿಯಲ್ಲಿ ನಾವು ನೋಡಬಹುದು. ಇನ್ನೊಂದು ಕಾನೂನ ಪ್ರಕಾರ ನಾವು ನೋಡ್ಬೋದು. ಕಾನೂನ ಪ್ರಕಾರ ನೋಡಬೇಕಾದ್ರೆ ಒಂದು ಕ್ರಿಮಿನಲ್ ಇಫ್ ಈಸ್ ಅಕ್ಯೂಸ್ಡ್ ಬೈ ಹಿಮ್ಸೆಲ್ಫ್ ಆ್ಯಂಡ್ ಈ ವಾಂಟ್ಸ್ ಟು ನೋ ಏನು ಮಾಡಬೇಕು, ಲಾ ಪ್ರಕಾರ ನಡಿಬೇಕು, ಆ ಕಾನೂನು ಪ್ರಕಾರ ನಡಿಬೇಕು. ಯಾರ ಹತ್ರ ಹೇಳಬೇಕು, ಅವ್ರ ಹತ್ರ ಹೇಳಬೇಕು. ಅದರ ಮುಖಾಂತರ ವಿಮೋಚನವನ್ನು ಪಡಿಬೋದು ಕಾನೂನು ಪ್ರಕಾರ. ಇಲ್ಲದ ಹೋದರೆ ಮತ ರೀತಿಯಲ್ಲಿ ಹೇಳಬೇಕಾದ್ರೆ ಅಲ್ಲ, ಅದನ್ನು ಮತ ಅನ್ನೋದಕ್ಕಿಂತ ಒಳಗಿನ ಕಾನೂನು ಅಂತ ಹೇಳಬೇಕು. ಮನಸ್ಸಾಕ್ಷಿ ಅದು ಒಳಗಿನ ಕಾನೂನು. ಅದು ಆ ಕಾನೂನು ಏನು ಹೇಳುತ್ತವೋ ಅದರ ಪ್ರಕಾರ ನಡೀಬೇಕು. ಖ್ಯಾತ ವಕೀಲರಾದಂಥ ಸಜ್ಜನ್ ಪೂವಯ್ಯ ನಮ್ಮ ಜೊತೆ ದೂರವಾಣಿಯಲ್ಲಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸಜ್ಜನ್ ಸರ್. ನಮಸ್ಕಾರ. ಕ್ಷಮಿಸಿ, ನಾನು ಅಲ್ಲಿ ನಿಮ್ಮ ಜೊತೆ ಪ್ಯಾನಲ್ ಡಿಸ್ಕಷನ್ ಇರಬೇಕು ಅಂತಿದ್ದೆ, ಬಟ್ ಅನಿವಾರ್ಯ, ನಾನು ಹೊರಗಡೆ ಸಿಗಾಕೊಂಡಿದ್ದೀನಿ. ನಿಮ್ಮ ಒತ್ತಡ ಅರ್ಥ ಆಗುತ್ತೆ, ಕೆಲಸದ ಒತ್ತಡಗಳು ಅರ್ಥ ಆಗುತ್ತೆ. ತಾವು ಇಡೀ ಪ್ರಕರಣವನ್ನು ಗಮನಿಸಿದ್ದೀರಿ ಅಂತ ಅನಿಸುತ್ತೆ. ನಮ್ಮ ಪ್ಯಾನಲ್ ಡಿಸ್ಕಷನ್ನಲ್ಲಿ ಒಬ್ಬ ಯುವತಿ ಬಂದಿದ್ದಾರೆ, ಸಂಧ್ಯಾರಾಣಿ ಅಂತ ಅವರ ಹೆಸರು. ಅವರು ಒಂದು ಕನ್ಫೆಷನ್ ಮಾಡ್ಕೊಳ್ತಾ ಇದ್ದಾರೆ. 11 ವರ್ಷದ ಹಿಂದೆ ನಮ್ಮ ಅಕ್ಕನ ಜೊತೆ ಸೇರಿಕೊಂಡು ನಾನು ನನ್ನ ತಾಯಿಯನ್ನು ಕೊಂದು ಹಾಕಿದ್ದೆ. ಆದರೆ ಸಮಾಜ ಅದನ್ನು ನ್ಯಾಚುರಲ್ ಡೆತ್ ಅಂತ ಅಂದ್ಕೊಂಡಿತ್ತು. ತಾಯಿಯ ಹೆಣವನ್ನು ಆವಾಗ ಸುಟ್ಟು ಹಾಕಿದ್ವಿ ನಾವು. ಈಗ ನನಗೆ ತಪ್ಪೊಪ್ಪಿಕೊಳ್ಳಬೇಕು ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಲೀಗಲ್ ಲ್ಯಾಂಗ್ವೇಜ್ನಲ್ಲಿ ಎಕ್ಸ್ಟ್ರಾ ಜುಡಿಷಿಯರಿ ಕನ್ಫೆಷನ್ ಅಂತ ಒಂದಿರುತ್ತೆ. ಇದನ್ನು ಆ ರೀತಿಯಾಗಿ ಕನ್ಸಿಡರ್ ಮಾಡಬಹುದಾ? ಖಂಡಿತವಾಗ್ಲೂ ಕನ್ಸಿಡರ್ ಮಾಡಬಹುದು, ಬಟ್ ಇದರಲ್ಲಿ ಮೂಲಭೂತ ಹಲವಾರು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಒಂದು, ಇವಾಗ ಒಂದು ಕನ್ಫೆಷನ್ ಅನ್ನು ಮಾಡಿದಾಗ ನಾನು ಒಬ್ಬನೇ ಮಾಡಿದ್ದಲ್ಲ, ನಾನು ಇನ್ನೊಬ್ಬರ ಜೊತೆ ಸೇರಿ ಇದನ್ನ ನಾನು ಇಂತ ಒಂದು ಅಫೆನ್ಸ್ ಅನ್ನ ಕಮಿಟ್ ಮಾಡಿದ್ದೇನೆ ಅನ್ನೋ ಕನ್ಫೆಷನ್ ಬಂದಾಗ, ಒಂದು ಆಸ್ ರಿಗಾರ್ಡ್ಸ್ ದ ಪರ್ಸನ್ ಹೂ ಇಸ್ ಮೇಕಿಂಗ್ ದ ಕನ್ಫೆಷನ್ ಒಂದು. ಎರಡನೇದು, ಇನ್ನೊಬ್ರು ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳಿದಾಗ ಆ ಎರಡನೇ ಪರ್ಸನ್ ಇನ್ನೂ ಕನ್ಫೆಷನ್ ಮಾಡಿಲ್ಲ, ಅದಕ್ಕೆ ದೇರ್ ಇಸ್ ಅನ್ ಇನ್ವಾಲ್ವ್ಮೆಂಟ್ ಅಂದ್ರೆ ದಟ್ ಬಿಕಮ್ಸ್ ಅ ಟ್ರಯಬಲ್ ಮ್ಯಾಟರ್. ಇಂತ ಸ್ಥಿತಿಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು, ನಾನು ಒಂದು ಅಫೆನ್ಸ್ ಅನ್ನ ಕಮಿಟ್ ಮಾಡಿದ್ದೇನೆ, ಅದು ಇಟ್ ಇಸ್ ಅ ಗ್ರೀವಿಯಸ್ ಅಫೆನ್ಸ್ ಇನ್ ಟರ್ಮ್ಸ್ ಆಫ್ ಮರ್ಡರ್ ಅನ್ನ ಕಮಿಟ್ ಮಾಡಿದ್ದೇನೆ ಅಂತ ನಾನು ಒಂದು ಕನ್ಫೆಷನ್ ಕೊಟ್ಟಾಗ, ನಮ್ಮ ಕ್ರಿಮಿನಲ್ ಪೊಸಿಷನ್ ಅಲ್ಲಿ ಇದಕ್ಕೆ ಯಾವ ಲಿಮಿಟೇಷನ್ಗಳು ಇಲ್ಲ. ನಾವು ಇಷ್ಟೇ ವರ್ಷದಲ್ಲಿ ಟ್ರಯಲ್ ಆಗ್ಬೇಕು, ಇಷ್ಟು ವರ್ಷ ಬಿಟ್ಬಿಟ್ಟು ಈ ಕನ್ಫೆಷನ್ ಬಂದ್ರೆ ಅದನ್ನು ನಾವು ಪರಿಗಣಿಸಿಕೊಳ್ಳಕ್ ಆಗೋದಿಲ್ಲ ಅನ್ನೋದು ಏನೂ ಇಲ್ಲ. ನೀವು 20 ವರ್ಷ ಬಿಟ್ಟು ಕನ್ಫೆಷನ್ ಮಾಡಿದ್ರು ಕೂಡ ದಟ್ ಇಸ್ ಅ ಮ್ಯಾಟರ್ ವೇರ್ ಕೋರ್ಟ್ಸ್ ವಿಲ್ ಟೇಕ್ ಇಟ್ ಫಾರ್ವರ್ಡ್. ಸೊ ಈ ಕನ್ಫೆಷನ್ ಮುಖಾಂತರ ಒಂದು ಪ್ರೊಸೀಡಿಂಗ್ಸ್ ಅನ್ನ ಇನಿಷಿಯೇಟ್ ಮಾಡಿ ಕೋರ್ಟ್ ನ ತಂದು ಇದರಲ್ಲಿ ಬೇರೆ ಯಾರಾದ್ರೂ ಇನ್ವಾಲ್ವ್ ಆಗಿದ್ದಾರಾ, ಬೇರೆ ಯಾರಾದ್ರೂ ಇನ್ವಾಲ್ವ್ ಮಾಡಿದ್ರೆ ಅವರು ಪ್ಲೀಡ್ ಗಿಲ್ಟಿ ಮಾಡ್ತಾರೋ ಇಲ್ವೋ, ಅವರು ಪ್ಲೀಡ್ ಗಿಲ್ಟಿ ಮಾಡಿಲ್ಲ ಅಂತ ಹೇಳಿದ್ರೆ ಟ್ರಯಲ್ ಅನ್ನು ಹೇಗೆ ನಡೆಸಬೇಕು, ಅದನ್ನೆಲ್ಲ ಪರಿಗಣಿಸಿ ಇಟ್ ವಿಲ್ ಬಿ ಅ ಕ್ವಿಕರ್ ಟ್ರಯಲ್ ರಿಗಾರ್ಡಿಂಗ್ ದ ಈ ಕನ್ಫೆಷನ್ ಸರಿ ಇದೆಯೋ, ಒತ್ತಡದ ಮೇಲೆ ಕೊಡ್ತಾ ಇದ್ದಾರೋ ಅದನ್ನು ಕೂಡ ಕೋರ್ಟ್ ನೋಡುತ್ತೆ. ಸುಮ್ನೆ ಒಬ್ರು ಕನ್ಫೆಷನ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಆಟೋಮ್ಯಾಟಿಕ್ ಆಗಿ ಕನ್ವಿಕ್ಷನ್ ಆಗುತ್ತೆ ಅನ್ನೋದು. ಈ ಕನ್ಫೆಷನ್ ಇವಾಗ ಇವರು ಕೊಡ್ತಾ ಇರೋದಕ್ಕೆ ಈಸ್ ದೇರ್ ಅ ಲಾಜಿಕಲ್ ರೀಸನಿಂಗ್? ಒತ್ತಡದ ಮೇಲೆ ಕೊಡ್ತಾ ಇದ್ದಾರೋ ಅಥವಾ ಈ ಒತ್ತಡದ ಮೇಲೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ನೊಬ್ರು ಇನ್ವಾಲ್ವ್ಮೆಂಟ್ ಮಾಡಿದಾರಲ್ವಾ, ಅವರ ಮೇಲೆ ಟ್ರಯಲ್ ಅನ್ನು ಹೇಗೆ ನಡೆಸೋದು ಅದನ್ನ ನೋಡಿ ಚಾರ್ಜ್ ಶೀಟ್ ಅನ್ನು ಹಾಕಿ ಟ್ರಯಲ್ ಅನ್ನು ನಡೆಸಬೇಕಾಗುತ್ತೆ. ಓಕೆ ಸಜ್ಜನ್, ಆದರೆ ಬಹಳ ಇಂಟ್ರೆಸ್ಟಿಂಗ್ ಆಗಿರೋದಂದ್ರೆ ಈ ಪ್ರಕರಣದಲ್ಲಿ ಕಂಪ್ಲೇನೆಂಟ್ ಅನ್ನುವಂಥವ್ರು ಯಾರು ಇಲ್ಲ, ಬೇಕಾಗಿಲ್ಲ. ಕಾಗ್ನೈಸಬಲ್ ಅಫೆನ್ಸ್ ಗಳು ನಡೆದಾಗ ಕಂಪ್ಲೇನೆಂಟ್ ಇರಬೇಕು ಅಂತಿಲ್ಲ. ನಾನ್ ಕಾಗ್ನೈಸಬಲ್ ಅಫೆನ್ಸ್ ಗಳಾದಾಗ ಕಂಪ್ಲೇಂಟ್ ಹಾಕಿ ಆ ಕಂಪ್ಲೇಂಟಿನ ಮೇಲೆ ಮೊಕದ್ದಮೆಯನ್ನು ನಡೆಸ್ತಾರೆ. ಕಾಗ್ನೈಸಬಲ್ ಅಫೆನ್ಸ್, ಮರ್ಡರ್ ಇಸ್ ಕಾಗ್ನೈಸಬಲ್ ಅಫೆನ್ಸ್. ಇದು ನಮ್ಮ ಈ ಗ್ರೀವಿಯಸ್ ಅಫೆನ್ಸ್, ಗ್ರಾವಿಟಿ ಆಫ್ ಅಫೆನ್ಸ್ ಅಲ್ಲಿ ನೋಡಿದ್ರೆ ಇಟ್ ಸಮ್ವೇರ್ ಆನ್ ದ ಟಾಪ್.
ಅದಕ್ಕೆ ಅಂತ ಮ್ಯಾಟರ್ಗಳಲ್ಲಿ ಕಂಪ್ಲೇಂಟೆಂಟ್ ಇರಬೇಕು ಅಂತ ಇಲ್ಲ. ಇವಾಗ ಈ ಕನ್ಫೆಷನ್ ಸ್ಟೇಟ್ಮೆಂಟ್ ಅನ್ನ ಅವರು ಪಬ್ಲಿಕ್ ಡೊಮೇನ್ ಅಲ್ಲಿ ಮಾಡಿದ್ದಾರೆ, ನಿಮ್ಮ ಚಾನೆಲ್ ಮುಖಾಂತರವಾಗ್ಲಿ ಅಥವಾ ಬೇರೆ ಪಬ್ಲಿಕ್ ಡೊಮೇನ್ ಅಲ್ಲಿ ಮಾಡಿದ್ರೆ ಆ ಜೂರಿಸ್ಡಿಕ್ಷನಲ್ ಪೊಲೀಸು ಇದನ್ನ ಮೊಕದ್ದಮೆ ಅನ್ನೋ ಅವರು ಕೈಗೆ ತೆಗೆದು ಇನ್ವೆಸ್ಟಿಗೇಷನ್ ನಡೆಸಬಹುದು. ಇದಕ್ಕೆ ಸಪರೇಟ್ ಆಗಿ ಕಂಪ್ಲೇಂಟ್ ಬೇಕು ಅಂತ ಏನೂ ಇಲ್ಲ. ಓಕೆ, ಆದರೆ ಸಂಧ್ಯಾ ರಾಣಿ ಅವರ ಕನ್ಫೆಷನ್ ಪ್ರಕಾರ ಈ ಪ್ರಕರಣದಲ್ಲಿ ಮೋಟಿವ್ ತುಂಬ ಸ್ಪಷ್ಟವಾಗಿದೆ, ಆದರೆ ಯಾವುದೇ ರೀತಿಯಾದಂಥ ಎವಿಡೆನ್ಸ್ ಇಲ್ಲ. ಯಾಕಂದರೆ 11-12 ವರ್ಷಗಳ ಹಿಂದೆ ನಡೆದಂಥ ಘಟನೆ ಅದು, ಮತ್ತು ಶವವನ್ನು ಸುಟ್ಟು ಹಾಕಿರೋದಾಗಿ ಹೇಳ್ತಾ ಇದ್ದಾರೆ ಇವರು. ಶವವನ್ನು ಹೂಳುವ ಪದ್ಧತಿ ಇದ್ದರೂ ನಮ್ಮವರೆಲ್ಲ ಸೇರಿ ಸುಟ್ಟು ಹಾಕಿದ್ರು ಅನ್ನುವಂಥದ್ದು. ಸಾಕ್ಷಿಗಳೇ ಯಾವುದೇ ರೀತಿಯಾಗಿ ಇಲ್ಲ. ಒಂದು ವೇಳೆ ಪ್ರಕರಣ ಓಪನ್ ಆಗಿದ್ದೆ ಆದರೆ ಪ್ರೊಸೀಡಿಂಗ್ಸ್ ನಡೆಯೋದಾದ್ರೂ ಹೇಗೆ ಅಂತ ಇಲ್ಲ. ನೋಡಿ, ಇಂತಹ ಸ್ಥಿತಿಗಳಲ್ಲಿ ಹೌದು, ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಬಿಕಾಸ್ ಪ್ರಿಡಾಮಿನೆಂಟ್ಲಿ ಶವವನ್ನು ಹೂಳ್ತಾರೆ, ಅದಕ್ಕೆ ಎಕ್ಸಿಮೇಷನ್ ಆಫ್ ಬಾಡಿ ಅದು ಎಲ್ಲ ಪ್ರೊಸೀಜರ್ ಗಳಿವೆ. ಬಟ್ ಭಾರತದಲ್ಲಿ ಹಲವಾರು ಮಂದಿ ಶವವನ್ನು ಸುಟ್ಟು ಹಾಕ್ತಾರೆ. ಆ ಶವವನ್ನು ಸುಟ್ಟು ಹಾಕಿದಾಗ ನಿಮಗೆ ಆ ಶವದ ಎವಿಡೆನ್ಸ್, ಅದು ಯಾವ ಥರದಲ್ಲಿ ಕೊಲೆ ಆಯ್ತು ಆ ಎವಿಡೆನ್ಸ್ ಸಿಕ್ಕದೇ ಇದ್ರು ಕೂಡ ಬೇರೆ ಕೊರಾಬರೇಟಿವ್ ಎವಿಡೆನ್ಸ್ ಸಿಗುತ್ತೆ. ಇವರು ಹೇಳಿದ್ದಾರೆ ಇಂಥ ಸ್ಥಳದಲ್ಲಿ ಮಾಡಿದ್ದೇನೆ, ಬೇರೆ ಕೊರಾಬರೇಟಿವ್ ಎವಿಡೆನ್ಸ್ ಅನ್ನ ಒಟ್ಟಿಗೆ ಪರಿಗಣನೆ ತೆಗೆದುಕೊಂಡು ಒಂದು ಮ್ಯಾಕ್ರೋ ಲೆವೆಲ್ ಇಂದ ನೋಡಿದಾಗ ಇಫ್ ದ ಕೇಸ್ ಇಸ್ ಪ್ರೂವ್ಡ್ ಆವಾಗ ತಾನೇ ಕನ್ವಿಕ್ಷನ್ ಆಗುತ್ತೆ. ಅದನ್ನ ಪ್ರೂವ್ ಮಾಡಕ್ ಆಗಿಲ್ಲ ಅಂತ ಹೇಳಿದ್ರೆ ಇವ್ರು ಹೇಳಿದ್ರೆ ನನ್ನ ಸಿಸ್ಟರ್ ಜೊತೆ ನಾನು ಸೇರ್ಕೊಂಡು ಇದನ್ನ ಮಾಡಿದ್ದೇನೆ ಅಂತ. ಅವ್ರ ಸಿಸ್ಟರ್ ಮೇಲೆ ಏನು ಎವಿಡೆನ್ಸ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಶಿ ವಿಲ್ ಬಿ ಅಕ್ವಿಟೆಡ್ ಫಾರ್ ವಾಂಟ್ ಆಫ್ ಎವಿಡೆನ್ಸ್. ಇದು ಕ್ರೈಮ್ ಅನ್ನ ಕಮಿಟ್ ಮಾಡಿದ್ದೇವೆ ಅನ್ನೋದು ಒಂದು, ಬಟ್ ಅದಕ್ಕೆ ಎವಿಡೆನ್ಸ್, ಆ ಮೂಲಭೂತ ಎವಿಡೆನ್ಸ್ ಅನ್ನ ಒಟ್ಟು ಸೇರಿಸಿ ಬಿಯಾಂಡ್ ರೀಸನಬಲ್ ಡೌಟ್ ಇದನ್ನ ಪ್ರೂವ್ ಮಾಡೋದು ಮತ್ತೊಂದು. ಈ ಪ್ರೂವ್ ಆಗಿಲ್ಲ ಅಂತ ಹೇಳಿದ್ರೆ ಇಟ್ ವಿಲ್ ಲ್ಯಾಂಡ್ ಅಪ್ ಇನ್ ಅನ್ ಅಕ್ವಿಟಲ್. ಅಲ್ಲ, ಪ್ರೂವ್ ಆಗೋದು ರೇರೆಸ್ಟ್ ಆಫ್ ದ ರೇರ್ ಕೇಸ್ ಅಂತ ಅನಿಸ್ತಾ ಇದೆ ನನಗೆ ಸದ್ಯದ ಪರಿಸ್ಥಿತಿನ ನೋಡಿದ್ರೆ. ಆದರೆ ನಾನು ಆರಂಭದಲ್ಲಿ ಇನ್ನೊಂದು ಮಾತನ್ನು ಕೂಡ ಹೇಳಿದೆ ಸಜ್ಜನ್, ನನ್ನ ಕ್ರೈಮ್ ರಿಪೋರ್ಟಿಂಗ್ ಅನುಭವದಲ್ಲಿ ಮೊದಲನೇ ಸಲ ಇಂಥದ್ದೊಂದು ಪ್ರಕರಣ ನಾನು ನೋಡ್ತಾ ಇರೋದು. ನೀವು ನಿಮ್ಮ ಲೀಗಲ್ ಎಕ್ಸ್ಪೀರಿಯನ್ಸಲ್ಲಿ ಈ ರೀತಿಯಾದಂಥ ಯಾವುದಾದ್ರು ಪ್ರಕರಣ ನೆನಪಿದೆಯಾ ನಿಮಗೆ? ಖಂಡಿತವಾಗ್ಲೂ ಇಲ್ಲ. ಇಂತಹ ಪ್ರಕರಣ ಅಂದ್ರೆ 11 ವರ್ಷ ಮುಗಿದ ಮೇಲೆ ತಂತಾನೆ ಬಂದು ಒಂದು ಕನ್ಫೆಷನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ನಾನು ಹೀಗೆ ಮಾಡಿದ್ದೆ ಅನ್ನೋ ಒಂದು ಪರಿಸ್ಥಿತಿ ನೋಡಿದ್ರೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಇದು ಮೊದಲನೇ ಸರಿ. ಹಲವಾರು ಕೇಸಸ್ ಗಳಿವೆ ಹೀಗೆ. ಲೀಗಲ್ ಹಿಸ್ಟ್ರಿಯನ್ನು ನೋಡಿದಾಗ, ನಾವು ಪ್ರೀವಿಯಸ್ ಡಿಸಿಷನ್ಸ್ ಗಳನ್ನ ನೋಡಿದಾಗ ಕನ್ಫೆಷನ್ಸ್ ಗಳು ಬರೋದು ಅಥವಾ ಯಾರೋ ಥರ್ಡ್ ಪಾರ್ಟಿ ಎವಿಡೆನ್ಸ್ ಬಂದು 20 ವರ್ಷ 25 ವರ್ಷಗಳ ಹಿಂದೆ ನಡೆದಿರುವ ಕ್ರೈಮ್ಗೆ ಇನ್ವೆಸ್ಟಿಗೇಷನ್ ಗಳು ನಡೆಸಿ ಚಾರ್ಜ್ ಶೀಟ್ ಫೈಲ್ ಮಾಡೋ ಪ್ರಸಂಗಗಳಿವೆ. ಬಟ್ ಇಫ್ ಯು ಆಸ್ಕ್ ಮೀ ಇನ್ ಟರ್ಮ್ಸ್ ಆಫ್ ಪರ್ಸನಲ್ ಎಕ್ಸ್ಪೀರಿಯನ್ಸ್, ಈಗಾಗ ಇನ್ ದ ರೀಸೆಂಟ್ ಪಾಸ್ಟ್ ಅಲ್ಲಿ ಇಂಥದ್ದು ಯಾವುದೂ ಇಲ್ಲ. ದಿಸ್ ಪಾಸಿಬಲಿ ವಿಲ್ ಬಿ ವೆರಿ ಯುನೀಕ್ ಕೇಸ್. ಓಕೆ, ಧನ್ಯವಾದಗಳು ಸಜ್ಜನ್ ನಮ್ಮ ಜೊತೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ. ಸೊ ಸಜ್ಜನ್ ಹೇಳ್ತಾ ಇದ್ರು, ಈ ರೀತಿಯಾಗಿ ಪಬ್ಲಿಕ್ ಡೊಮೇನ್ನಲ್ಲಿ ಅಂದರೆ ಬಹಿರಂಗವಾಗಿ ಒಂದು ಮಾಧ್ಯಮದ ಎದುರಿಗೆ ತಪ್ಪೊಪ್ಪಿಗೆಯನ್ನು ಹೇಳಿದಂಥ ಸಂದರ್ಭದಲ್ಲಿ ಪ್ರಕರಣ ರೀಓಪನ್ ಆಗುವಂಥ ಸಾಧ್ಯತೆಗಳಿದೆ. ಆದರೆ ಸಾಕ್ಷಿಗಳು ಎಷ್ಟರ ಮಟ್ಟಿಗೆ ಲಭ್ಯ ಆಗುತ್ತೆ ಅಂತ, ಒಬ್ಬ ವ್ಯಕ್ತಿ ನಾನಾಗಲೇ ಕೊಲೆ ಮಾಡಿದ್ದೀನಿ ಅನ್ನುವಂಥದ್ದು ತಪ್ಪನ್ನು ಒಪ್ಕೊಂಡಾಗಲೂ ಕೂಡ ನಮ್ಮ ಕಾನೂನು ಸಾಕ್ಷಿಗಳನ್ನು ಕೇಳುತ್ತೆ. ಕನ್ಫೆಷನ್ ಮಾತ್ರದಿಂದ ಶಿಕ್ಷೆ ಎಲ್ಲ ಆಗುವಂಥದ್ದು ದೂರದ ಮಾತು. ಈಗ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಮುಂದಿನ ದಾರಿ ಏನು ಸಂಧ್ಯಾ ಅವರದು ಅನ್ನೋದನ್ನು ನೋಡುವಂಥದ್ದು, ಮತ್ತು ಕೊನೆಗೆ ಡಾಕ್ಟರ್ ಶ್ರೀಧರ್ ಮತ್ತು ಫಾದರ್ ನಾದನ್ ಅವರ ಎಕ್ಸ್ಪ್ಲೇಷನ್ ಕೂಡ ಕೇಳೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್.